ಜಗದೀಶ್ ರಾಜ್ಯ ಎಸ್ಸಿ ಮೋರ್ಚಾದ ಪ್ರಧಾನ ಕಾರ್ಯದರ್ಶಿ. ಬಿಜೆಪಿ ಎಸ್ಸಿ ಮೋರ್ಚಾ. ನೀವು ಎಸ್ಸಿ ಮೋರ್ಚಾ ಅಂದ್ರೆ ಬಿಜೆಪಿ ಅಂಡರ್ಸ್ಟುಡ್ ಅಂತ ಅಂದಂಗೆ ನೀವು ಎಲ್ಲರಲ್ಲೂ ಇದೆ ಎಸ್ಸಿ ಮೋರ್ಚಾ, ಕಾಂಗ್ರೆಸ್ ಅಲ್ಲೂ ಇದೆ, JDS ಅಲ್ಲೂ ಇದೆ. ಚೇತನ್ ಅವರೇ, ನೀವು ದಲಿತರ ಪರವಾಗಿದ್ದೀವಿ ಅಂತೇಳಿ ಹೇಳ್ತೀರಿ. ಅದೇ ಬಿಜಾಪುರದಲ್ಲಿ ಪ್ರೀತಿ ಅನ್ನುವಂಥ 13 ವರ್ಷದ ಬಾಲಕಿ, ರೇಣುಕಾ ಅನ್ನುವಂಥ 15 ವರ್ಷದ ಬಾಲಕಿ ಅವ್ರ ಮೇಲೆ ರೇಪ್ ಆಗತ್ತೆ. ಅವರು ಮುಸಲ್ಮಾನರು ಅನ್ನೋ ಕಾರಣಕ್ಕೆ ನೀವು ಆ ವಿಷಯದ ಬಗ್ಗೆ ಮಾತಾಡೋದೇ ಇಲ್ಲ. ನೆಲಮಂಗಲದಲ್ಲಿ ಹಿಂದೂ ಹುಡುಗ ಮುಸ್ಲಿಂ ಹುಡುಗಿ ಪ್ರೀತಿ ಮಾಡ್ತಾರೆ, ಮದುವೆ ಆಗ್ತಾರೆ. ಮದುವೆ ಆದಮೇಲೆ ಆ ಹುಡುಗಿಯ ತಂದೆ ಮತ್ತು ಅಣ್ಣ ಇಬ್ಬರು ಸೇರ್ಕೊಂಡು ಕೊಲೆ ಮಾಡ್ತಾರೆ. ಇದು ಸಹ ದಲಿತರಿಗೆ ಅನ್ಯಾಯ ಆಗಿದೆ, ಅದನ್ನು ನೀವು ಪ್ರತಿಭಟಿಸಲಿಲ್ಲ. ಈ ಎರಡು ಉದಾಹರಣೆಗಳು ಇತ್ತೀಚೆಗಷ್ಟೇ ನಡೆದಿರುವಂಥದ್ದು. ಅವರು ಮುಸಲ್ಮಾನರು ಅನ್ನೋ ಕಾರಣಕ್ಕೆ ನೀವು ಮಾತಾಡಲಿಲ್ಲ. ಸಮಾನತೆ ಅಂತ ಹೇಳ್ತಾ ಇದ್ದೀರಿ. ಸಮಾನತೆ ಬಗ್ಗೆ ಮಾತಾಡೋರು ಇವತ್ತಿಗೂ ಸಹ ಬೂರ್ಕ ಹಾಕ್ಕೊಂಡು ಇದ್ದಾರೆ. ಅವರಿಗೆ ಸಮಾನತೆ ಬೇಕು ಅಂತೇಳಿ ನಿಮ್ಗೆ ಅನ್ಸಲ್ಲ. ಅವರು ದರ್ಗಾಗಳಿಗೆ ಮಸೀದಿಗೆ ಪ್ರವೇಶ ಕೊಡಬೇಕು ಹೆಣ್ಮಕ್ಳಿಗೆ ಅನ್ನುವಂಥ ಸಮಾನತೆ ಬಗ್ಗೆ ನೀವು ಮಾತಾಡಲ್ಲ. ಇನ್ನು ನೀವು ಮೀಸಲಾತಿ ಕ್ರಿಕೆಟಲ್ಲೂ ಬೇಕು ಅಂತೇಳಿ ಹೇಳ್ತೀರಿ. ನಮಗೆ 2 ವರ್ಲ್ಡ್ ಕಪ್ ತಂದು ಕೊಟ್ಟಂತಹ ಕಪಿಲ್ ದೇವ್ ಮತ್ತು ಮಹೇಂದ್ರ ಸಿಂಗ್ ಧೋನಿ ಇಬ್ಬರೂ ಸಹ ದಲಿತರು. ಇದು ಅಯ್ಯೋ ರಾಮ, ದಯವಿಟ್ಟು ಸ್ಟಾಪ್ ಮಾಡಿ ಸರ್. ನನಗೆ ಇನ್ನು ಕಪಿಲ್ ದೇವ್ ನಾನು ದಲಿತ ಥರ ನೋಡ್ಬೇಕಾ, ಧೋನಿ ದಲಿತನ ಥರ ನೋಡ್ಬೇಕಾ? ಐ ಲವ್ಡ್ ದೇರ್ ಕ್ರಿಕೆಟ್ ಸರ್. ನಾನು ಅವ್ರ ಕ್ರಿಕೆಟ್ ಇಷ್ಟಪಟ್ಟಿದ್ದೀನಿ. ಅಲ್ಲ, ಅವ್ರ ಕ್ರಿಕೆಟ್ ಇಷ್ಟಪಟ್ಟಿದ್ದೀನಿ ಸರ್. ನನಗೆ ಎಂಥ ದುರಂತಮಯ ಸನ್ನಿವೇಶಕ್ಕೆ ಬಂದ್ವಿ ಅಂದರೆ, ಕಿತ್ತೂರು ರಾಣಿ ಚೆನ್ನಮ್ಮ ಲಿಂಗಾಯತ್ ಅಂತ ನನಗೆ ಇವೆಲ್ಲ ಶುರುವಾದ್ಮೇಲೆ ಗೊತ್ತಾಗಿದ್ದು. ಲಿಂಗಾಯತ್ ಮಾತ್ರ ಅಲ್ಲ, ಪಂಚಮಸಾಲಿ ಲಿಂಗಾಯತ್ ಅಂತ ಕೂಡ ಹೇಳಿದೆ. ರಾಯಣ್ಣ ಕುರುಬ ಆದ, ಬಸವಣ್ಣ ಲಿಂಗಾಯತರಿಗೆ ಮಾತ್ರ ಅಸ್ಮಿತೆಯಾದ. ಅದೇ ಯಾಕೆ ಸರ್ ಬಸವಣ್ಣ ಹೇಳೋದ್ ಪ್ರಕಾರ ಮುಂದಿನ ದಿನಗಳಲ್ಲಿ ಕಪಿಲ್ ದೇವ್ ದಲಿತ, ಮಹೇಂದ್ರ ಸಿಂಗ್ ಧೋನಿ ದಲಿತ ಅಂತ ಹೇಳಿ ದಲಿತರು ಇಂಥ ಬೆಳೆ ಬೆಳೀರಿ, ಗೌಡ್ರು ಇಂಥ ಬೆಳೆ ಬೆಳೀರಿ ಅನ್ನುವಂಥ ಮೀಸಲಾತಿ ಎಲ್ಲಿವರೆಗೂ ಹೋಗಿ ಮುಟ್ಟುತ್ತೆ. ಇದು ದೇಶವನ್ನ ಛಿದ್ರ ಮಾಡುವಂತ ಸನ್ನಿವೇಶಕ್ಕೆ ಚೇತನ್ ಅವ್ರು ತಗೊಂಡೋಗ್ತಾರ. ದೇಶದ ಪೌರತ್ವವನ್ನೇ ನೀವು ತಗೊಂಡಿಲ್ಲ. ಈ ದೇಶವನ್ನ ಒಟ್ಟುಗೂಡಿಸುವಂತ ವಿಚಾರಗಳ ಬಗ್ಗೆ ಮಾತಾಡೋದೇ ಇಲ್ಲ. ಎಲ್ಲಿ ದೇಶವನ್ನ ಒಡೆಯುವಂತ ಸನ್ನಿವೇಶಗಳಲ್ಲಿ ಬಂದಾಗ ಮಾತ್ರ ಮಾತಾಡ್ತೀರಿ. ಬರೀ ದೇಶವನ್ನ ಒಡೆಯೋದೇ ನಿಮ್ಮ ಕೆಲಸ, ಇನ್ನೊಂದು ಅಜೆಂಡನ. ಈ ವಿದೇಶಿ ಪ್ರಶ್ನೆ ಅರ್ಥ ಆಯ್ತು. ಪ್ರಶ್ನೆ ನಿಮ್ಮ ಹೆಸರು ಹೇಳಿ, ನಿಮ್ಮ ಹೆಸರು ಹೇಳಿ. ಜಗದೀಶ್ ಅವರೇ, ಅನೇಕ ಪ್ರಶ್ನೆಗಳು ಕೇಳಿದ್ದೀರಾ. ಮೊದಲನೇದಾಗಿ ಯಾರೇ ಒಂದು ರೀತಿ ಕೊಲೆ ಮಾಡಿದ್ರೆ, ಹಿಂಸೆ ಕೊಟ್ಟರೆ ನಾವು ಅದನ್ನು ಪ್ರಶ್ನೆ ಮಾಡೋಕ್ಕೆ ರೆಡಿ ಇದ್ದೀವಿ. ನಮಗೆ ಬ್ರಾಹ್ಮಣ್ಯ ಅನ್ನೋದು, ನಾನು ಎಷ್ಟೋ ಸಲ ಹೇಳಿದ್ದೀನಿ, ಅದು ಒಂದು ಜಾತಿನಲ್ಲಿದೆ ಅಂತ ಹೇಳ್ತಾ ಇಲ್ಲ, ಒಂದು ಧರ್ಮದಲ್ಲಿದೆ ಅಂತ ಹೇಳ್ತಾ ಇಲ್ಲ. ಈ ಚೌಕಟ್ಟಲ್ಲಿ ಅನೇಕ ಜಾತಿಗಳ, ಅನೇಕ ಧರ್ಮಗಳು ಸಹ ಇದೆ. ಮುಸಲ್ಮಾನರಲ್ಲೂ ಕೂಡ ಒಂದು ರೀತಿ, ಅಲ್ಲೂ ಕೂಡ ಬೇರೆ ದೇಶಗಳಲ್ಲಿ ಇಲ್ಲದೇ ಇರೋ ಒಂದು ರೀತಿ ಅಶ್ರಫ್ ಮುಸ್ಲಿಮ್ 15%, 85 ಮುಸ್ಲಿಮ್, ಪಸ್ಮಂಡನವ್ರಿಗೆ ಸಂಪೂರ್ಣವಾದ ನ್ಯಾಯ ಸಿಕ್ಕಿಲ್ಲ. ಏನಾದರೂ ಒಂದು ಇದು ಸರ್, ಅವ್ರವ್ರು ಒಂದಾಗಿದ್ದಾರೆ ಬಿಡ್ಲಿ ಸರ್. ಇಲ್ಲ, ಒಂದಲ್ಲಿಲ್ಲ ಭೇದ ಪಾಪ. ಪಶ್ಮಂಡನ ಇನ್ನೊಂದ ಮತ್ತೆ ಅವರಲ್ಲಿ ಇಲ್ಲ. ಅದು ನೀವು ಅವ್ರು ಇಷ್ಟು ಪರ್ಸೆಂಟ್ ಇದ್ದಾರೆ, ಇವ್ರು ಇಷ್ಟು ಪರ್ಸೆಂಟ್ ಇದ್ದಾರೆ, ಅವ್ರಿಗೆ ಸಿಕ್ಕಿದೆ. ಅಜಿತ್ ಅವರೇ, ಅವ್ರು ಬಿಡಿ ಒಂದಾಗಿರ್ತಾರೆ. ಅಜಿತ್ ಅವರೇ, ಖಂಡಿತ ಭೇದ ಭಾವನೆ ಇದೆ. ನಾನು ಯಾಕೆ ಉದಾಹರಣೆ ಕೊಡ್ತೀನಿ. ಇವಾಗ ಇದು ಅವರೆಲ್ಲ ಜೈ ಶ್ರೀರಾಮ್ ಅಂದ್ಕೊಂಡು ಕೌಲಿಂಚಿಂಗ್ ಮಾಡ್ತಾರೆ. ಕೌಲಿಂಚಿಂಗ್ ಮಾಡಿದಾಗ ಯಾವ ಮುಸ್ಲಿಮ್ಸ್ ಕೌಲಿಂಚಿಂಗ್ ಮಾಡ್ತಾರೆ? ಅಶ್ರಫ್ ಮುಸ್ಲಿಂ, ಮೇಲ್ಜಾತಿಯ ಮುಸ್ಲಿಮ್ಸ್ ಕೌಲಿಂಚಿಂಗ್ ಆಗಲ್ಲ. ದಲಿತ್ ಮುಸ್ಲಿಮ್ಸು, ಹಸು ಸಾಗಾಣಿಕೆ ಮಾಡೋ ಮುಸ್ಲಿಮ್ಸ್ ಕೌಲಿಂಚಿಂಗ್ ಆಗುತ್ತೆ. ಇವತ್ತಿನ ದಿನ ಎಲ್ಲ ವಿಚಾರನೂ ಕೂಡ ಜಾತಿನಲ್ಲಿ ಶ್ರೇಣೀಕೃತ ಅಸಮಾನತೆ ಇದೆ. ನೀವು ಓವರ್ ರೆಪ್ರೆಸೆಂಟೇಷನ್ ಅಂತಿರಲ್ಲ, ಪೊಲಿಟಿಕಲ್ ಓವರ್ ರೆಪ್ರೆಸೆಂಟೇಷನ್. ನೀವು ಮೀಸಲಾತಿ ಅನ್ನೋಕ್ಕಿಂತ ಪೊಲಿಟಿಕಲ್ ರೆಪ್ರೆಸೆಂಟೇಷನ್ ಯಾರು ನೋಡಿ? ಮುಸಲ್ಮಾನರು ಎಲೆಕ್ಷನ್ ಗೆದ್ದಿರೋರು ಅಶ್ರಫ್ ಮುಸ್ಲಿಮ್ಸು, 15% ಮೇಲ್ಜಾತಿಯ ಮುಸ್ಲಿಮ್ಸು, 85 ಮುಸ್ಲಿಂ% ಪಶ್ಮಂಡ ಇಲ್ಲ. ನಾವು ಏನು ಹೇಳ್ತೀವಿ ಅಂದರೆ, ಪಶ್ಮಂಡ ಮುಸ್ಲಿಮ್ಸ್ ಹೇಳ್ತಾರೆ ನಾವು ಬಹುಜನರು ಮೊದಲು, ನಾವು ಮುಸಲ್ಮಾನರು ಸೆಕೆಂಡು, ನಾವು ಬಹುಜನರು ಮೊದಲು, ನಾವು ಸಮಾನತಾವಾದಿಗಳು ಮೊದಲು. ಸೊ ಆ ನಿಟ್ಟಿನಲ್ಲಿ ಮುಸಲ್ಮಾನರಲ್ಲೂ ನಾವು ಪ್ರಶ್ನೆ, ಅದನ್ನು ನ್ಯಾಯ ಒದಗಿಸ್ಕೊಡ್ಬೇಕು. ಈ ಒಂದು ಕಾಂಟೆಕ್ಸ್ನಲ್ಲಿ ಅಲ್ಲೂ ಕೂಡ ಬ್ರಾಹ್ಮಣ್ಯ ಮತ್ತು ಬೇರೆ ಬೇರೆ ಅಸಮಾನತೆ ಸೇರಿಕೊಂಡಿದೆ. ಮತ್ತು ನೀವು ಕ್ರಿಕೆಟ್ ಬಗ್ಗೆ ಹೇಳ್ತೀರಾ. ಕ್ರಿಕೆಟ್ ನೋಡಿ, ಒಂದು ಹೇಳ್ತೀನಿ, ಮಹಿಳೆಯರ ಕ್ರಿಕೆಟ್, ವಿಮೆನ್ಸ್ ಕ್ರಿಕೆಟ್ನಲ್ಲಿ ಎಷ್ಟೋ ಪ್ರಾತಿನಿಧ್ಯ ಜಾಸ್ತಿ ಇದೆ. ಯಾಕೆ ಅಂದರೆ, ವಿಮೆನ್ಸ್ ಕ್ರಿಕೆಟ್ನಲ್ಲಿ ಅವರು ಒಂದು ರೀತಿ ಇಂಡಿಯನ್ ರೈಲ್ವೇಸ್ಗೆ ಕನೆಕ್ಷನ್ ಇದೆ ಎಂಪ್ಲಾಯರ್ ಆಗಿ. ಇಂಡಿಯನ್ ರೈಲ್ವೇಸ್ ಏನು ಮಾಡುತ್ತೆ ಅಂದರೆ ಪ್ರಾತಿನಿಧ್ಯ ಕೊಡುತ್ತೆ. ಬಿಗ್ಗೆಸ್ಟ್ ಎಂಪ್ಲಾಯರ್ ಇನ್ ದ ವರ್ಲ್ಡ್ ದಟ್ ಗಿವ್ಸ್ ರಿಸರ್ವೇಷನ್ಸ್. ಅಲ್ಲಿ 2015 ಸ್ಟಡಿನಲ್ಲಿ ಏನು ಹೇಳುತ್ತೆ ಅಂದರೆ, ರಿಸರ್ವೇಷನಿಂದ ಪ್ರೊಡಕ್ಟಿವಿಟಿ, ಎಫಿಷಿಯನ್ಸಿ ಕಡಿಮೆ ಆಗಲ್ಲ, ಜಾಸ್ತಿ ಆಗುತ್ತೆ. ಸೊ ಆ ಇಂಡಿಯನ್ ರೈಲ್ವೇಸು ವಿಮೆನ್ ಕ್ರಿಕೆಟ್ ಟೀಮ್ಗೆ 10ರಿಂದ 15 ಪ್ಲೇಯರ್ಸು ಸಹ ರಿಸರ್ವೇಷನ್ಸ್ ಕೊಡುತ್ತೆ. ಆ ರಿಸರ್ವೇಷನ್ಸ್ ಕೊಡೋದಕ್ಕಿಂತ ಇಂಡಿಯನ್ ವಿಮೆನ್ ಕ್ರಿಕೆಟ್ ಟೀಮ್ನಲ್ಲಿ ಜಾಸ್ತಿ ರೆಪ್ರೆಸೆಂಟೇಷನ್
ವಿಚ್ ಇಸ್ ರಿಸರ್ವೇಷನ್ ಇಸ್ ರೆಪ್ರೆಸೆಂಟೇಷನ್ ಜಾಸ್ತಿ ಇದೆ. ಇಂಡಿಯನ್ ನಿಮ್ಗೆ ಯಾಕೆ ಬೇಕದು ತಿಕಾ ಮುಚ್ಕೊಂಡು ಹೋಗಲ್ಲ ಒಳ್ಳೆ ವುಮೆನ್ ಕ್ರಿಕೆಟ್ 2017 ವರ್ಲ್ಡ್ ಕಪ್ ಹೋಗಿದ್ದಾರೆ, ಭಾಳ ಒಳ್ಳೆ ಫೋರ್ಸ್ ಆಗಿದೆ. ನಾನು ಒಂದು ಹೇಳ್ತೀನಿ, 1983ನಲ್ಲಿ ಇಂಡಿಯನ್ ಮೆನ್ಸ್ ಕ್ರಿಕೆಟ್ ಟೀಮ್ ಗೆದ್ದಿರೋದು ಒಳ್ಳೆ ಸಂದೇಶ. ಕಪಿಲ್ ದೇವ್ ನೀವು ಹೇಳಿದ್ರಿ, ಧೋನಿ ಹೇಳಿದ್ರೆ ನನಗೆ ಅವ್ರ ಜಾತಿ ಬಗ್ಗೆ ನನಗೆ ನಿಜವಾಗ್ಲೂ ಗೊತ್ತಿಲ್ಲ, ಆದರೆ ಅಂಕಿಅಂಶಗಳು ನೋಡಿದ್ರೆ 70% ಅಷ್ಟು ಹೆಚ್ಚು ಕಮ್ಮಿ ಮೇಲ್ವರ್ಗದವ್ರು ಇದ್ದಾರೆ ಅನ್ನೋದು ನನ್ನ ಸ್ಟ್ಯಾಟಿಸ್ಟಿಕ್ಸ್ ನನಗೆ ಕಂಡು ಬಂದಿದೆ. ಬಟ್ ಎಲ್ಲನೂ ಪ್ರಾತಿನಿಧ್ಯವಾಗಿ 30% SC/ST ಬಂದರೆ, 50% OBCಗಳು ಬಂದರೆ, ಮತ್ತು ಮೇಲ್ಜಾತಿಯವರು 15% ಇದ್ದರೆ, ಮುಸಲ್ಮಾನರು ಸಹ ಇದ್ದರೆ, ಮುಸ್ಲಿಂ ಕ್ರಿಕೆಟ್ ಲೀಗ್ಸ್ಗಳು ಇದ್ದರೆ, ಅದಕ್ಕೆ ಮುಸ್ಲಿಂ ಸ್ವಲ್ಪ ಜನ ಬಂದಿದ್ದಾರೆ, ಅವರು ಅಂಡರ್ ರೆಪ್ರೆಸೆಂಟೆಡೇ. ಆದರೆ ಮುಸ್ಲಿಂ ಕ್ರಿಕೆಟ್ ಲೀಗ್ ಇತ್ತು, ಬ್ರಿಟಿಷ್ನವರು ಮತ್ತು ಬೇರೆ ಬೇರೆ ಕ್ರಿಕೆಟ್ ಲೀಗ್ ವಿರುದ್ಧ ಮಾಡಿದ್ರು. ದಲಿತ ಕ್ರಿಕೆಟ್ ಲೀಗ್ ಯಾವತ್ತೂ ಇದ್ದಿಲ್ಲ, ಚಾನ್ಸಸ್ ಸಿಕ್ಕಿಲ್ಲ. ಪಾಪ ಅಸ್ಪೃಶ್ಯತೆ ಬಡತನದಿಂದ ಹೊರಗೆ ಬರೋಕ್ಕಾಗ್ತಾ ಇಲ್ಲ. ಸೊ ಇವಾಗ ಪ್ರಾತಿನಿಧ್ಯ ಕೊಟ್ಟರೆ ಕ್ರಿಕೆಟಲ್ಲಿ ಎಲ್ಲ ಸ್ಪೋರ್ಟ್ಸ್ನಲ್ಲಿ ಇನ್ನೂ ಉತ್ತಮವಾಗಿ ಆಡ್ತಾರೆ, ಇನ್ನೂ ಡೈವರ್ಸಿಟಿ ಇನ್ಕ್ಲೂಷನ್ ಇರುತ್ತೆ. ಅದು ಭಾಳ ಇಷ್ಟು ಹೇಳೋಕ್ಕೆ ಇಷ್ಟಪಡ್ತೀನಿ. ಓಕೆ ಫ್ರೆಂಡ್, ಬಾಯ್. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.